ನಮಸ್ಕಾರ ವೀಕ್ಷಕರೇ, ಮಕರ ಸಂಕ್ರಾಂತಿಯ ವಿಶೇಷವಾಗಿ ನಾವೀಗ ಗವಿಗಂಗಾಧರೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಈಗ ನಾವು ದೊಡ್ಡ ಗಣಪತಿ ದೇವಸ್ಥಾನ ಬಂದಿದ್ದೀವಿ. ಬನ್ನಿ ಇಲ್ಲಿಯ ಭಕ್ತರು ಏನು ಹೇಳ್ತಾರೆ, ಮಕರ ಸಂಕ್ರಾಂತಿನ ಅವ್ರು ಹೇಗೆ ಆಚರಿಸ್ತಾರೆ ಅಂತ ನೋಡ್ಕೊಂಡು ಬರೋಣ. ಜನಗಳಿಗೆಲ್ಲ ಒಳ್ಳೆಯದಾಗಲಿ. ಇಲ್ಲಿ ಗಣೇಶನಿಗೆ 365 ದಿನವೂ ಡಿಮ್ಯಾಂಡ್ ಇರುತ್ತೆ. ಇವತ್ತು ಸ್ಪೆಷಲ್ ಕಾಲಿಡೋಕ್ಕಾಗಲ್ಲ. ನೀವೇ ನೋಡ್ತಾ ಇದ್ದೀರಾ ಜನಗಳು ಯಾವ ರೀತಿ ಅಂತ. ಏನು ಸಂಕಲ್ಪ ಮಾಡಿದ್ರೂ ಇಲ್ಲಿ ಸಿದ್ಧಿ ಆಗುತ್ತೆ. ವಿಶೇಷ ಪೂಜೆ ಅಂದರೆ ಇಲ್ಲಿ ಇಲ್ಲಿ ಏನು ವಿಶೇಷ ಅಂದರೆ ಇವತ್ತು ಹಬ್ಬ ಆದ್ದರಿಂದ ಮಕರ ಸಂಕ್ರಾಂತಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬರ್ತಾರೆ. ಇಲ್ಲೇನು ವಿಶೇಷ ಅಲ್ಲ, ಇವತ್ತು ಹಬ್ಬ. ಅದರಿಂದ ಬೇರೆ ಕಡೆ ಸೂರ್ಯ ಅದು ಇದು ಇರುತ್ತೆ, ಈಶ್ವರನ ಗುಡಿಲಿ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ. ಇಲ್ಲಿ 365 ಡೇಸು ಇದ್ದೇ ಇರುತ್ತೆ. ಆ್ಯಕ್ಚುಲಿ ಇವತ್ತು ಬೆಣ್ಣೆ ಅಲಂಕಾರ ಇರಬೇಕಾಗಿತ್ತು. ಹಬ್ಬದ ದಿವಸ ಇವತ್ತು ಬೆಣ್ಣೆ ಅಲಂಕಾರ ಇಲ್ಲ. ಅದರಿಂದ ಪಂಚಾಮೃತ ಮಾಡಿ ಬೆಳ್ಳಿದು ಇದು ಮಾಡಿದ್ದಾರೆ. ಹಾಂ ಹೇಳಿ ಮೇಡಮ್. ಹಾಂ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ನಾನು ಅರ್ಚಕರು ಏನಿಲ್ಲ, ಪ್ರತಿದಿನ ಡಿವೋಟಿ. ದಿನ ನಾನು ಬಂದು ನಮಸ್ಕಾರ ಹಾಕ್ತೀನಿ. ನನ್ನ ಕೈಲಾಗಿದ್ದೆಲ್ಲ ಯಥಾಶಕ್ತಿ ನನ್ನ ಕೈಲಿ ಮಾಡಿರೋದೆಲ್ಲ ಗರಿಕೆ, ಎಕ್ಕದ ಇದು, ಬೆಲ್ಲ, ಬಾಳೆಹಣ್ಣು, ತೆಂಗಿನಕಾಯಿ, ಈ ಥರ ನನ್ನ ಕೈಲಿ ಏನಾಗುತ್ತೋ ಅದು ಮಾಡ್ತೀನಿ. ನಾಡಿನ ಸಮಸ್ತ ಜನತೆಗೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಮೊದಲನೇದಾಗಿ ಈ ಸಂಕ್ರಾಂತಿ ಹಬ್ಬ ಹೇಳುವಂಥದ್ದು ಈ ಕ್ಯಾಲೆಂಡರ್ ವರ್ಷದ ಮೊದಲನೇ ಹಬ್ಬ ಆಗಿದ್ದು ಎಲ್ಲ ರೈತರಿಗೂ ಒಂಥರ ಖುಷಿ ಕೊಡುವಂತಹ ದಿನ ಆಗಿದೆ. ತಾವು ಬೆಳೆದಂಥ ಬೆಳೆ ಒಂದು ಸಮರ್ಪಣೆಯನ್ನು ಮಾಡ್ತಾರೆ ಇವತ್ತು ದೇವರಿಗೆ. ಮೊದಲನೇದಾಗಿ ಭೂಮಿ ತಾಯಿಗೆ ನಮಿಸಿ ಈ ಹಬ್ಬವನ್ನು ಎಲ್ಲರೂ ರೈತರು ಎಸ್ಪೆಷಲಿ ರೈತರು ಖುಷಿಯಿಂದ ಆಚರಣೆ ಮಾಡ್ತಾರೆ. ಮತ್ತು ಎಲ್ಲರಿಗೂ ಇದು ಕ್ಯಾಲೆಂಡರ್ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮತ್ತು ಎಳ್ಳು ಬೆಲ್ಲ ಕೂಡ ಇವತ್ತು ವಿಶೇಷವಾಗಿ ಹಂಚಿ ಈ ವಾತಾವರಣಕ್ಕೆ ತಮ್ಮ ಆರೋಗ್ಯವನ್ನು ಹೊಂದಾಣಿಸ್ಕೊಂಡು ಕಾಪಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಯ್, ಆಂಧ್ರ ಇದೆ ಬಂದಿದ್ದೀನಿ. ಟೆಂಪಲ್ ಜಾಸ್ತಿ ತುಂಬ ಚೆನ್ನಾಗಿದೆಯಾ. ಹ್ಯಾಪಿ ಮಕರ ಸಂಕ್ರಾಂತಿ ಟು ಎವ್ರಿ ಒನ್. Happy Makara Sankranti to everyone. Here temple was very nice, and actually the Nandi temple is very 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 nice. I never saw this type of Nandi temple, and the Ganapati temple also, it is very good. I like this place. Yeah. Your name? My name is Ashwini. Your name? ಗೀತಾ. Happy Makar Sankranti! Happy Makara Sankranti to everyone once again. So we are from Andhra, so like we have 3 days of festival: Bogi, Makara Sankranti and Kanuma. So on Bogi, they put the fire and like early morning they lit the fire, so we we enjoy that. And on Makara Sankranti they put that muggu rangoli, and on Kanuma we eat lot of chicken, mutton and everything. On Sankranti festival, we also conduct so many games like kite games, rangoli competitions, like that. And also, as we are from Andhra, from Godavari side, there will be cock fights where they prepare the cocks for the fight, and it will be so great. And we love this temple a lot. We are right now in Dodda Ganapati Big Bull temple, and the bull over here, the bull statue over here is very big. We have never seen such a big statue over here, and also that Ganapati statue below the temple, it is so big. Happy Makar Sankranti to everyone. Happy Makara Sankranti. Actually, we saw this type of Nandi temple in the Yaganti in Andhra. It will increase by year. At last, it will sound Amba. Then the world will end. Like that, here also we saw one Nandi temple. It is very nice. Indian culture. Yeah. What type of it? What you saw, I think a lot of people are deeply praying. I saw there was a fire. They make themselves clean with fire, and they give the offers for the gods of the Hindu, and hope they will get something back from them, safety, and You like it? I like it very much. Very peaceful and Yeah. very colorful. Yeah. Very peaceful, very colorful. Yeah.
How you felt to India culture and ನಮ್ಮ ಬೆಂಗಳೂರು, it is Bangalore now. Yeah. You can tell about Bangalore. Bangalore, the city. City. Yeah. It's very big. It's very Busy. noisy very and noisy. busy and yeah, experience. Yeah. Your name? Anna, And Hendrik. Hendrik. From Belgium. 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 Yeah. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲೆಲ್ಲಿಂದನೋ ಬಂದು ಈ ದೇವಸ್ಥಾನಕ್ಕೆ ಫಾರಿನರ್ಸ್ ಔಟ್ ಆಫ್ ಸ್ಟೇಟ್ ಅಲ್ಲಿಂದೆಲ್ಲ ಬಂದು ದೇವರ ದರ್ಶನ ಪಡೆದು ನಮಗೂ ಕೂಡ ಕೆಲವೊಂದು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ದೇಶವನ್ನು ಹೋಗಲಿ ಕೆಲವು ಫಾರಿನರ್ಸ್ ಮಾತನಾಡಿದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಷಯ, ನಮ್ಮ ಭಾರತಕ್ಕೆ, ನಮ್ಮ ನಾಡಿಗೆ ಅಂತ ಹೇಳ್ತಾ ಈ ಮೂಲಕ ವಿಶ್ವವಾಣಿ ಟಿವಿ ಕಡೆಯಿಂದ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಕ್ಯಾಮ್ರಾಮ್ಯಾನ್ ಲೋಕೇಶ್ ಜೊತೆ ನಾನು ನಿಸರ್ಗ, ವಿಶ್ವವಾಣಿ ಟಿವಿ ಸ್ಪೆಷಲ್.